ಉತ್ತರ ಕನ್ನಡದಲ್ಲಿ ಅಂಜಲಿ ನಿಂಬಾಳ್ಕರ್ ಪರ ಒಲವು ಹೆಚ್ಚಾಗ್ತಾ ಇದೆ. ಕೈ ಅಭ್ಯರ್ಥಿ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಹೊನ್ನಪ್ಪ ನಾಯಕ್. ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಹೊನ್ನಪ್ಪ ನಾಯಕ್ ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ಪಕ್ಷದ ಪ್ರಚಾರ ಕಾರ್ಯಗಳು ಉತ್ತಮವಾಗಿ ನಡೀತಾ ಇದೆ ಅಂತ ಹೇಳಿದ್ದಾರೆ. ನಮ್ಮ ಸರ್ಕಾರದ ಸಾಧನೆಗಳೇ ನಮ್ಮ ಪ್ರಚಾರದ ಮುಖ್ಯ ವಿಷಯ. ಹಿಂದಿನ ಬಿಜೆಪಿ ಸಂಸದರು ಜಿಲ್ಲೆಗಾಗಿ ಏನೂ ಮಾಡಿಲ್ಲ. ನಮ್ಮ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ವಿದ್ಯಾವಂತೆ, ಖಾನಾಪುರದಲ್ಲಿ ಅಭಿವೃದ್ಧಿ ಮಾಡಿ ಜನ ಮನ್ನಣೆಯನ್ನ ಗಳಿಸಿದ್ದಾರೆ. ಖಂಡಿತ ಉತ್ತರ ಕನ್ನಡ ಕ್ಷೇತ್ರವನ್ನ ಗೆಲ್ತೇವೆ ಅಂತ ಹೊನ್ನಪ್ಪ ವಿಶ್ವಾಸದ ಮಾತುಗಳನ್ನ ಆಡಿದ್ದಾರೆ. ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲ್ಲೇಬೇಕು ಅನ್ನುವಂತ ಒಂದು ಶತಪ್ರಯತ್ನವನ್ನು ಮಾಡ್ತಾ ಇದೆ. ಅಂದ್ರೆ ಕಳೆದ 4 ಚುನಾವಣೆಗಳಲ್ಲಿ ಸೋಲಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿ ಗೆಲ್ಲೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರುವಂತಹ ಹೊನ್ನಪ್ಪ ನಾಯಕ್ ಇದ್ದಾರೆ. ಅವರು ಮಾತಾಡ್ತಾ ಹೋಗ್ತೀನಿ. ಸರ್, ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ತಮ್ಮನ್ನು ಮಾಡಿದ್ದಾರೆ. ತಮ್ಮ ನೇತೃತ್ವದಲ್ಲಿ ಪ್ರಚಾರ ಕಾರ್ಯಗಳು ಹೇಗೆ ನಡೀತಾ ಇದಾವೆ ಅಂತ? ಈಗಾಗಲೇ ನಾಮಿನೇಷನ್ ಮಾಡಿದ್ದಾರೆ ಅಭ್ಯರ್ಥಿ ಮತ್ತು ಪ್ರಚಾರ ಕಾರ್ಯ ಪ್ರಗತಿಯಲ್ಲಿ ಚೆನ್ನಾಗಿದೆ. ಎಲ್ಲ ನಮ್ಮ ಪಕ್ಷದ ಎಲ್ಲ ಶಾಸಕರು, ಸಚಿವರು, ಎಲ್ಲರೂ, ದೇಶಪಾಂಡೆ ಅವರು ಎಲ್ಲರೂ ಕೂಡಿ ಒಟ್ಟಾಗಿ ಪ್ರತಿಯೊಂದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೊದಲ ಬಾರಿಗೆ ಈಗ ನಾವು ಪ್ರಚಾರ ಕಾರ್ಯ ಕೈಗೊಂಡಿದ್ದೇವೆ. ಈಗ ಸೆಕೆಂಡ್ 22ಕ್ಕೆ ಮತ್ತು ಪುನಃ ದೇಶಪಾಂಡೆ ಅವರು ಎಲ್ಲ ಸಚಿವರು ಎಲ್ಲರೂ ಬಂದು ಮತ್ತು ಪುನಃ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಈಗ ನಾವು ಪ್ರತಿ ಜಿಲ್ಲಾ ಪಂಚಾಯತ್ ಏರಿಯಾದಲ್ಲಿ ಒಂದು ಸಮಿತಿ ರಚನೆ ಮಾಡಿದ್ದೇವೆ. ಆ ಸಮಿತಿ ಪ್ರತಿಯೊಂದು ಬೂತಿಗೆ, ಈಗ ಒಂದು ಫಾರ್ ಎಕ್ಸಾಂಪಲ್ ಮಿರ್ಜಾನ್ 27 ಬೂತ್ ಬರ್ತವೆ. ಆ 27 ಬೂತಿಗೆ ನಾವು ಅಲ್ಲಿ ಯಾರನ್ನ ಹಾಕಿರ್ತೇವೆ ಅವರು ಮತ್ತು ಸಮಿತಿಯವರು ಎಲ್ಲರೂ ಪ್ರತಿಯೊಂದು ಮನೆಗೆ ಹೋಗ್ತೇವೆ. ನಾವು ಬೂತ್ ತನಕ ಹೋಗಿ ಅವರಿಗೆ ನಮ್ಮ ಮತ್ತು ಈಗಿನ ಪ್ರಣಾಳಿಕೆ ಏನು ಕೊಡೋದಿದೆ ಅದನ್ನು ಮುಡಿಸ್ತೇವೆ ಮತ್ತು ಪ್ರಚಾರ ಕಾರ್ಯ ಚೆನ್ನಾಗಿ ಮಾಡ್ತೇವೆ. ಅಂದ್ರೆ ಅಭ್ಯರ್ಥಿ ಘೋಷಣೆ ಆದ ನಂತರದಲ್ಲಿ ಸಾಕಷ್ಟು ಆರೋಪಗಳೆಲ್ಲ ಬರ್ತಾ ಇದೆ. ಅಂದ್ರೆ ಉತ್ತರ ಕನ್ನಡದವ್ರನ್ನ ಬಿಟ್ಟು ಹೊರತಾಗಿ ಖಾನಾಪುರದವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಇತ್ತು. ಜನರಿಗೆ ತಾವು ಹೋಗಿ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಜನ ಏನಾದ್ರು ಈ ಬಗ್ಗೆ ಮಾತಾಡ್ತಿದಾರ ಅಥವಾ ಸರ್ಕಾರದ ಸಾಧನೆಗಳ ಬಗ್ಗೆ ಏನಾದ್ರು ಮಾತಾಡ್ತಾ ಇದ್ದಾರಾ? ಅಲ್ಲ, ಅಭ್ಯರ್ಥಿ ಅಲ್ಲಿಯವರು ಇಲ್ಲಿಯವರು ಅನ್ನುವಂಥ ಇದು ಇಲ್ಲ. ಯಾಕಂದರೆ ಅವರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಒಳಪಟ್ಟವರೇ ಅವರು. ಹಾಗಾಗಿ ಈಗ ಅನೇಕ ಬಾರಿ MP ಇಲೆಕ್ಷನ್ ಆದಾಗ ನಮ್ಮ ದೇವರ ನಾಯಕವರು 4 ಬಾರಿ ಆಯ್ಕೆಯಾಗಿದ್ದಾರೆ. ಅವರು ಓಟ್ ಹಾಕಿದ್ದಾರಲ್ಲ, ಕಿತ್ತೂರು ಖಾನಾಪುರದವರು ಹಾಕಿದ್ದಾರೆ. ಈಗ ಆ ಪ್ರಶ್ನೆ ನಮ್ಮ ಜನರಲ್ಲಿ ಇಲ್ಲ. ಅವರು ಹೊರಗಿನವರು ಅನ್ನುವಂಥ ಪ್ರಶ್ನೆ ಅಂತೂ ಇಲ್ಲ. ಹಾಗಾಗಿ ಮತ್ತು ಅಭ್ಯರ್ಥಿ ಲೇಡಿ ಇದ್ದಾಳೆ, ಎಜುಕೇಟೆಡ್ ಇದ್ದಾರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಡಾಕ್ಟ್ರಾಗಿ ಸೇವೆ ಮಾಡಿದಂಥ ಅನುಭವ ಇದೆ ಅವರಿಗೆ, ಶಾಸಕರಾಗೂ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಮ್ಮ ಅದೇನು ಪ್ರಶ್ನೆ ಉದ್ಭವ ಆಗ್ತಾ ಇಲ್ಲ. ಒಮ್ಮತದ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಮ್ಮ ಯಾವುದೇ ಶಾಸಕರ ಈಗ 5 ಜನ ಶಾಸಕರು 8 ಕ್ಷೇತ್ರದಲ್ಲಿ 5 ಕಡೆಗೆ ನಮ್ಮದೇ ಆದ ಶಾಸಕರಿದ್ದಾರೆ. ಮತ್ತು ಈ ಯಲ್ಲಾಪುರ ಕ್ಷೇತ್ರದಲ್ಲಿ ತಮಗೂ ಗೊತ್ತಿರಬಹುದು, ಅವರು ಸಹ ನಮಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಾರಿ ಗೆಲ್ಲಲಿಕ್ಕೆ ನಮಗೇನೂ ತೊಂದರೆ ಆಗುವುದಿಲ್ಲ. ಜನರ ಹತ್ರ ಹೋದಂಥ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನಾದರೂ ಜನ ಪ್ರಸ್ತಾಪ ಮಾಡ್ತಾ ಮಾಡ್ತಾರೆ. ಈಗ ಜನರ ಹತ್ರ ಹೋದಾಗ ನಾನು ಇವತ್ತು ಟಿವಿಯಲ್ಲಿ ನೋಡಿದೆ, ನಾನು ನಿನ್ನೆ ಹಳ್ಳಿಗೆ ಹೋಗಿದ್ದೆ. ಅವಾಗ ಹೇಳ್ತಾರೆ, ಸರ್ ನೀವು ಏನು ತ್ರಾಸು ತಗೊಳ್ಳೋದು ಬೇಡ, ನಾವು ನಮಗೆ ಇವರು ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಏನು ಸಹಾಯ ಮಾಡಿದೆ ಅದನ್ನು ನಾವು ನೆನೆಸ್ಕೊಳ್ತಾ ಇದ್ದೇವೆ. ಪ್ರತಿ ತಿಂಗಳ 2,000 ರೂಪಾಯಿ ನಮ್ಮ ಮನೆಗೆ ಬಂದು ಮುಟ್ತಾ ಇದೆ, ನಮ್ಮ ಅಕೌಂಟಿಗೆ ಬರ್ತಾ ಇದೆ. ಕರೆಂಟ್ ಫ್ರೀ ಆಗಿದೆ. ಈಗ ನೋಡಿ, ಕರೆಂಟ್ ಎಲ್ಲರಿಗೆ ಫ್ರೀ ಇದೆ. ಈಗ ನಾವು ಕಟ್ತಾ ಇದ್ವಿ, ಹೌದಲ್ಲ, ಈಗ ನಮಗೂ ಫ್ರೀ ಇದೆ. ಬಟ್ ಅದು ಜನಸಾಮಾನ್ಯರಿಗೆ ಒಳ್ಳೆಯ ಪ್ರಯೋಜನ ಆಗಿದೆ. ಈಗ ಬಸ್ ಫ್ರೀ ಇದೆ. ಈ ವಿದ್ಯಾವಂತ ಹುಡುಗರಿಗೆ ಸಮೇತ 3,000 ಕೊಟ್ಟರು ಸಮೇತ ಹಿಂದೆ ನಮ್ಮ ಗುಂಡ್ರಾವ್ ಇದ್ದಾಗ ಈ ಒಂದು ಸ್ಕೀಮ್ ತಂದಿದ್ದು ಸ್ಟೈಪಂಡ್ ಭಾಳ ಹೆಲ್ಪ್ ಆಗ್ತದೆ. ಭಾಳ ಅವರಾಗೇ ಸ್ಪಂದಿಸ್ತಾರೆ ನಮಗೆ. ಯಾರ್ಯಾರಿಗೆ ಹೇಳಬೇಕು, ಯಾರ್ಯಾರು ಹಾಕಲಿಕ್ಕೆ ಸ್ವಲ್ಪ ಅಭ್ಯಂತರ ಮಾಡ್ತಾರೆ ಅವರಿಗೂ ನೀವು ಇವ್ರಿಗೆ ಮನವರಿಕೆ ಮಾಡಿರಿ ಅಂತ ನಮಗೆ ಅವರು ಗೈಡ್ ಮಾಡ್ತಾರೆ. ಅಷ್ಟು ಚೆನ್ನಾಗಿ ಮನವರಿಕೆ ಹೆಂಗಸರಲ್ಲಿ ಆಗಿದೆ, ಗಂಡಸರಲ್ಲೂ ಆಗಿದೆ. ಮತ್ತು ಹೆಂಗಸರು ಗಂಡಸರು ಅನ್ನುವಂಥ ಭೇದನೂ ಇಲ್ಲ. ಯಾಕಂದರೆ ಈಗ ನಮ್ಮ ಹೆಂಡತಿಗೆ ಬಂದರೆ ನಾನೇ ತರಬೇಕಾಗಿತ್ತಲ್ಲ ಸಾಮಾನು, ಅವರೇ ತಂದುಕೊಳ್ತಾರೆ. ಅಭಿವೃದ್ಧಿ ವಿಚಾರದಲ್ಲಿ ಉತ್ತರ ಕನ್ನಡ ಸಾಕಷ್ಟು ಹಿನ್ನಡೆಯನ್ನು ಕಂಡುಕೊಂಡಿದೆ. ಅಂದ್ರೆ ಇಲ್ಲಿ MP ಆಗಿರ್ತಕ್ಕಂಥವ್ರು ಸಾಕಷ್ಟು ಕೆಲಸಗಳನ್ನು ಮಾಡಿಲ್ಲ ಅನ್ನುವಂಥ ಆರೋಪ ಇತ್ತು. ತಾವು ಪ್ರಚಾರಕ್ಕೆ ಸಂದರ್ಭದಲ್ಲಿ ಈ ವಿಚಾರವನ್ನು ಕೂಡ ಜನ ಎತ್ತಾ ಇದ್ದಾರಾ? ಹೌದು. ಈಗ ಕಳೆದ 30 ವರ್ಷದಲ್ಲಿ MP ಆದವರು
ಏನೂ ಮಾಡಲಿಲ್ಲ ಅಂದ್ಕೊಂಡು ಎಲ್ಲ ಜನರಿಗೆ ಗೊತ್ತಿದೆ, ಎಲ್ಲ ಜನರಿಗೆ ಒನ್ ಆ್ಯಂಡ್ ಆಲ್. ಈಗ ನಾನು ಸಹ ZP ಮೆಂಬರ್ ಇದ್ದೆ. ಅವರು 30 ವರ್ಷಗಳ ಕಾಲ ದೀರ್ಘಾವಧಿಯಲ್ಲಿ ಅದೇ ಸಂದರ್ಭದಲ್ಲಿ ಮಧ್ಯದಲ್ಲಿ ಒಂದು ಟೈಮ್ ನಮ್ಮ ಮಾರ್ಗ್ರೆಟ್ ಆಳ್ವ ಗೆದ್ದಿದ್ದರು. 5 ವರ್ಷದ ಅವಧಿಯಲ್ಲಿ ಅವರು 30 ವರ್ಷ ಅವಧಿಯಲ್ಲಿ ಮಾಡಿದಂಥ ಕೆಲಸಗಳನ್ನ ಪೂರೈಸಿದ್ದಾರೆ. ನಮಗೆ ಎಜುಕೇಷನ್ ಇರ್ಬೋದು, ಹೆಲ್ತ್ ಇರ್ಬೋದು, ರೋಡ್ಸ್ ಇರ್ಬೋದು, ಬ್ರಿಡ್ಜಸ್ ಇರ್ಬೋದು, ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾರ್ಗ್ರೆಟ್ ಆಳ್ವ ಸಂದರ್ಭದಲ್ಲಿ ಮಾಡಿದ್ದಾರೆ. ದೇಶಪಾಂಡೆ ಅವರು ಸತತವಾಗಿ ಇಲ್ಲಿ ಮಂತ್ರಿ ಇರ್ತಿದ್ರು, ಅವರು ಸಹ ಎಲ್ಲ ಪ್ರತಿಯೊಂದು ಗ್ರಾಮಕ್ಕೆ ಕರೆಂಟ್, ಯಾವ ಗ್ರಾಮಕ್ಕೆ, ಈಗ ನಮ್ಮದು ಫೇಮಸ್ ಪ್ಲೇಸ್ ಯಾಣ, ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಇದ್ದಾಗ ಒಂದು ದಿವಸ ಫೋನ್ ಮಾಡಿ ಕೇಳಿದ್ರು, ನಿಮ್ಮ ಏರಿಯಾದಲ್ಲಿ ಕರೆಂಟ್ ಇಲ್ಲದೆ ಇದ್ದಂಥ ವಿಲೇಜ್ ಯಾವುದಂತ ಅಂತ ಕೇಳಿದ್ರು. ನಾನು 13 ವಿಲೇಜ್ ಹೇಳಿದೆ. ಆವಾಗ ನಾನು ಹೊಸದಾಗಿ ಬಂದಿದ್ದೆ ಆರ್ಸಿ ಕಡೆಗೆ. ಆವಾಗ ನಾನು 13 ವಿಲೇಜ್ ಹೇಳಿದೆ, ಅದರಲ್ಲಿ 10 ವಿಲೇಜ್ ಕರೆಂಟ್ ಇಲ್ಲದಿದ್ದಿತ್ತು. ಅಂಜಲಿ ನಿಂಬಾಳ್ಕರ್ ಅವರು ಗೆಲ್ತಾರ, ಮತ್ತೆ ಎಷ್ಟು ಅಂತರದಲ್ಲಿ ಗೆಲ್ಲುವಂತ ಸಾಧ್ಯತೆಗಳಿದಾವೆ ಅಂತ ಈಗಿನ ಒಂದು ವ್ಯವಸ್ಥೆ ನೋಡಿದರೆ ನಾವು ಚೆನ್ನಾಗಿ ಇದೇ ವೇಗದಲ್ಲಿ ನಾವು ಪ್ರಚಾರ ಮಾಡಿದರೆ ಭಾಳ ಅಂತರದಲ್ಲಿ ಗೆಲ್ತಾರೆ ಅವರು. ಖಂಡಿತ ಗೆದ್ದೇ ಗೆಲ್ತಾರೆ. ಬಿಕಾಸ್ ಈಗ ಕಾಗೇರಿಯವರು ಇಲ್ಲಿ ಅಂಕೋಲಾದಲ್ಲಿ 5 ವರ್ಷ 3 ವರ್ಷ MLA ಆಗಿದ್ದರು. ಸಿರ್ಸಿಯಲ್ಲಿ 3 ವರ್ಷ ಆದರು, ಮಂತ್ರಿ ಆದರು, ಎಜುಕೇಷನ್ ಮಿನಿಸ್ಟ್ರಿ ಇದ್ದರು. ನಾನು ಆವಾಗ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷ ಇದ್ದೆ. ಏನೂ ಕೆಲಸ ಮಾಡಿಲ್ಲ ಅವರು, ಅಂದರೆ ಜವಾಬ್ದಾರಿ ತಗೊಂಡು ಏನೂ ಕೆಲಸ ಮಾಡಿಲ್ಲ. ಮತ್ತು ಅವ್ರ ಮೇಲೆ ಈ ಜಿಲ್ಲೆಯನ್ನು ಡಿವೈಡ್ ಮಾಡಲಿಕ್ಕೆ ಭಾಳ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ನಮ್ಮ ಈ ಕರಾವಳಿ ಭಾಗದವರಿಗೆ, ಮೇಲಿನವರಿಗೂ ಬೇಸರ ಅದೇ. ಹೌದು, ಮುದ್ದಾಮಾಗಿ ಆ ಜಿಲ್ಲೆ ಒಡಿಬಾರ್ದು ಅನ್ನೋದು ನಮ್ಮ ಎಲ್ಲರ ಕೂಗು. ಜಿಲ್ಲೆ ಒಟ್ಟಿಗಿರಬೇಕು, ನಾವೆಲ್ಲರೂ ಒಟ್ಟಿಗಿರಬೇಕು. ಘಟ್ಟದ ಮೇಲಿನವರು ಕೆಳಗಿನವರು ನಾವೆಲ್ಲ ಒಂದು ಸಂಬಂಧಿಕರು ಅನ್ನುವಂಥ ಇದರಲ್ಲಿ ಬೆಳೆದೇವೆ. ಈಗ ಅದನ್ನು ಬೇರೆ ಮಾಡಲಿಕ್ಕೆ ಇವರು ಹೊಂಟಿದ್ರು. ಒಂದು 2-3 ಆಫೀಸಲ್ಲಿ ಮಾಡಿದರು. ಅದರಿಂದ ಏನು ಉಪಯೋಗ ಪ್ರಯೋಜನ ಏನಾಗಿಲ್ಲ. ಈಗ ಹಿಂದೆ DDPI ಆಫೀಸು ಒಂದೇ ಇತ್ತು, 2 ಮಾಡಿದರು. ಈಗ 200ಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆ ಇದೆ. ಅದನ್ನು ನೀಗಿಸಲಿಕ್ಕೆ ಇಲ್ಲಿಂದ ಆ ಜಿಲ್ಲೆಗೆ ಹೋಗ್ಲಿಕ್ಕೆ ತಗೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹೀಗೆಲ್ಲ ಭಾಳ ವ್ಯತ್ಯಾಸ ಆಗಿದೆ. ಅವ್ರು ಏನೂ ಕೆಲಸ ಮಾಡಿಲ್ಲ. ಇದಿಷ್ಟು ಕಾಂಗ್ರೆಸ್ ಮುಖಂಡರಾಗಿರುವಂತ ಹೊನ್ನಪ್ಪ ನಾಯ್ಕರು ಹೇಳ್ತಾ ಇರುವಂತ ಮಾತು. ಖಂಡಿತವಾಗಿಯೂ ಕೂಡ ನಾವು ಈ ಬಾರಿ ಗೆದ್ದೇ ಗೆಲ್ತೇವೆ. ಜೊತೆಗೆ ಬಿಜೆಪಿ ಅಭ್ಯರ್ಥಿ ಮೇಲೆ ಇಲ್ಲಿ ಆಡಳಿತ ವಿರೋಧಿ ಅಲೆಯೂ ಕೂಡ ಇದೆ. ಜೊತೆಗೆ ಅವರು ಜಿಲ್ಲೆಯನ್ನ 2 ಜಿಲ್ಲೆಯನ್ನಾಗಿ ಮಾಡುವಂತ ಒಂದು ಹುನ್ನಾರಕ್ಕೂ ಕೂಡ ಈ ಹಿಂದೆ ಕೈ ಹಾಕಿದ್ರು. ಹಾಗಾಗಿ ಜನ ಸ್ವಾಭಾವಿಕವಾಗಿ ಅವರ ವಿರುದ್ಧ ಮತವನ್ನು ಚಲಾಯಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಅನ್ನುವಂಥ ಮಾತನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ನಡಾಬ್ ಜೊತೆ